ಆ ದೇವ್ರು ನಿನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ ಕಂದ. ಥ್ಯಾಂಕ್ ಯು ಮಮ್ಮಿ. ಹಾಯ್ ಡ್ಯಾಡ್. ಬಾರೋ, ಹೇಗಿದ್ದೀಯಾ? ಏನ್ ಸಮಾಚಾರ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಪ್ಪಾಜಿ. ನಿಮ್ಮ ಆಶೀರ್ವಾದ ತೊಟ್ಲಲ್ಲಿ, ಭಾರತ ಮಾತೆ ಮಡ್ಲಲ್ಲಿ, ಬಾಂಬು ಬಂದೂಕಿನ ಜೋಗಳ ಕೇಳ್ಕೊಂಡು ಹಾಯಾಗಿದೆ. ವೆರಿ ಗುಡ್. ರೀ, ಬಂದಿರೋ ಮಗನ ಹೀಗೆ ಮಾತಾಡ್ಸ್ಕೊಂಡು ನಿಂತ್ಕೊಂಡಿರ್ತೀರಾ ಅಥವಾ ಅವನ ಊಟ ಗೀಟ ಮಾಡಕ್ ಬಿಟ್ಟು? ನಾನೆಲ್ಲ ಹಿಡ್ಕೊಂಡಿದ್ದೀನಿ ಅವನ್ನ. ನೀನ್ ಹೋಗಪ್ಪ, ಕೈ ಕಾಲು ತೊಳ್ಕೊಂಡ್ ಬಾ. ನಿನ್ಗೆ ಇಷ್ಟವಾದ ಪಲಾವ್ ಮಾಡಿದ್ದೀನಿ. ಪಲಾವ್ ಬಂದೆ ಈಗ್ಲೇ. ರೀ, ನೀವು ತಟ್ಟೆ ಹಿಡೀರಿ, ನಿಮ್ಗೂ ಬಡಿಸ್ತೀನಿ. ನಂದೇನೆ, ದಿನ ತಿಂತಾನೆ ಇರ್ತೀನಿ. ಮೊದ್ಲು ಅವನಿಗೆ ಬಡಿಸು. ಇರು, ನಾನ್ ತಿನ್ನಿಸ್ತೀನಿ. ಸೀನು, ನನ್ ಕೈಯಾರ ಊಟ ಮಾಡಿಸಿ ಎಷ್ಟು ದಿನ ಆಯ್ತಲ್ವಾ? ಏನಮ್ಮ ನೀನು? ನಾ ಬಂದಾಯ್ತಲ್ಲ, ಯಾಕೆ ಅಳ್ತಾ ಇದೀಯಾ? ಅಳದೆ ಏನಪ್ಪ ಮಾಡ್ಲಿ? ನಮಗಿಬ್ಬರು ಗಂಡ್ಮಕ್ಳಿದ್ದಿದ್ರೆ ಒಬ್ಬನ ದೇಶ ಸೇವೆ ಕಳಿಸಿ ಒಬ್ಬನ ಮನೇಲಿ ಇಟ್ಕೊಂಡು ಹಾಯಾಗಿರ್ತಾ ಇದ್ವಿ. ನಮಗಿರೋದು ನೀನೊಬ್ಬನೇ ಮಗ. ಹೆತ್ತ ಕರಳಿನ ಸಂಕಟ ನಿನಗೆ ಹೇಗೆ ಅರ್ಥ ಆಗ್ಬೇಕು ಹೇಳು? ನಿನ್ ಮಗ ದೇಶ ಸೇವೆ ಮಾಡೋದು ನಿನಗೆ ಇಷ್ಟ ಅಲ್ವಾ? ಮಗ ದೇಶ ಸೇವೆ ಮಾಡೋದು ಯಾವ ತಾಯಿಗೆ ಇಷ್ಟ ಇರಲ್ಲ ಹೇಳು? ನೀನ್ ದೇಶ ಸೇವೆ ಮಾಡು, ಹಾಗೆ ಒಂದು ಮದುವೆ ಮಾಡ್ಕೊಂಡು ಸೊಸೆನ ನಮ್ಮ ಹತ್ರ ಬಿಟ್ಟೋಗು. ಅವಳು ನಮಗೆ ಆಸರೆ ಆಗಿರ್ತಾಳೆ. ಆಮೇಲೆ ನಿನ್ ಮಗನು ದೇಶ ಸೇವೆ ಮಾಡ್ಬೋದಲ್ವಾ? ಅಷ್ಟೇ ತಾನೇ? ಈ ಸಲ ನಿನ್ನ ಆಸೆನ ಖಂಡಿತ ನೆರವೇರಿಸ್ತೀನಿ. ನಿನ್ ಮಾತನ್ನ ನಾನು ನಂಬೋದಿಲ್ಲ. ಪ್ರತಿ ಸಾರಿ ಬಂದಾಗ್ಲೂ ಹೀಗೆ ಏನಾದ್ರೂ ಹೇಳಿ ನಮ್ಮನ್ನ ನಿರಾಶೆ ಮಾಡಿ ಹೊರಟೋಗ್ತೀಯ. ನೋಡು, ಈ ಸಲ ಖಂಡಿತ ಮದ್ವೆ ಆಗ್ತೀನಿ ಅಂತ ನನಗ್ ಭಾಷೆ ಕೊಡು. ಆಯ್ತಮ್ಮ, ನೀನ್ ಹೇಳ್ದಾಗೆ ಆಗ್ಲಿ. ಕೊನೆಗೂ ಒಪ್ಕೊಂಡ್ಬಿಟ್ಟ ಕಣೆ. ಅವನ ಮನಸ್ಸು ಬದಲಾಯಿಸೋಷ್ಟೊತ್ತಿಗೆ ಇವನ್ ಕೈಯಿಂದ ಒಂದು ತಾಳಿ ಕಟ್ಟಿಸ್ಬಿಡ್ಬೇಕು. ತಗೊಳ್ಳೋ, ನಮ್ ಗುಂಡಾ ಜೋಯಿಸರು ಈ ಹುಡುಗಿ ಫೋಟೋ ತಂದು ಕೊಟ್ಟಿದ್ದಾರೆ, ಒಂದ್ಸಲ ನೋಡೋ. ಅಪ್ಪಾಜಿ, ನೀವ್ ನೋಡಿದ್ರೆ ಸಾಕು. ಅಯ್ಯೋ ಬೇಡಪ್ಪ, ಆಮೇಲೆ ಹುಡುಗಿ ಮೂಗು ಮುಂಡು ಬಾಯಿ ಸೊಟ್ಟ ಮೆಳ್ಳಗಣ್ಣು ಅಂತ ತಗದೆ ತೆಗ್ದೀಯ. ನೋಡಪ್ಪ, ನೋಡು ನೋಡು. ಯಾವ್ದಕ್ಕೂ ಇವತ್ತೊಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡು ಅವಳನ್ನ. ಇವತ್ತೇನಾ? ಇವತ್ತೇ, ಈಗ್ಲೇ, ರೈ. ಇಲ್ಲೇ ಅವನ ಮಲಗಿದಾನಲ್ಲ. ಊರ್ ಬಂತ? ಊರ್ ಬಂದಿಲ್ಲ, ನಾವು ಬಂದಿದ್ದೇವೆ. ನೀವ್ ಯಾವಾಗ ಬಂದ್ರಿ? ನಾವು ಬಂದು ತುಂಬಾ ಹೊತ್ತಾಯ್ತು. ಲೈ ಎತ್ತಲೈ. ಓಕೆ ಓಕೆ ಓಕೆನಾ? ಹಲೋ, ಒಂದ್ ನಿಮಿಷ. ಏನ? ನನ್ನ ಹತ್ರ ಇದ್ದಿದ್ದೆಲ್ಲ ಇಸ್ಕೊಂಡ್ರಿ, ಆದ್ರೆ ಒಂದ್ ಮಾತ್ರ ಮರ್ತು ಬಿಟ್ರಲ್ಲ. ಏನದ?
ನೋ ನೋ ನೋ, ನೀ ಎಲ್ ಬೇಕಾದ್ರೂ ಹೊಡಿ, ಇಲ್ಲಿ ಮಾತ್ರ ಹೊಡಿಬೇಡ. ಯಾಕೆ? ಇದಕ್ಕೆ ನಿನ್ ಹೂವು ಹೂವು ಅಂದವಾಗಿರೋ ವಸ್ತು ಯಾವತ್ತೂ ಅಂದವಾಗಿರೋ ಕೈಲಿ ಇರಬೇಕು. ಇಟ್ಸ್ ಫಾರ್ ಯು. ಥ್ಯಾಂಕ್ಸ್. ಮೇಘಮಾಲ, ನಿನ್ ಹೆಸರು ಬಹಳ ಚೆನ್ನಾಗಿದೆ. ಹಲೋ ಹೀರೋ ಸಾಹೇಬ್ರೆ, ಬನ್ನಿ. ಏನು ಬೇಡ, ನಾ ಬಂದ್ ಕೆಲಸ ಮುಗೀತು, ನೀವೇನು ಹೊಡ್ಬೋದು. ನೋಡು ನೋಡು, ಯಾ ಮೇಘಮಾಲ, ಅವ್ನು ಯಾರು ಅಂತ ನಿಂಗೆ ಗೊತ್ತಾ? ಮತ್ತೆ ನಿನ್ನ ಹೆಸರು ಕರ್ದ? ಏನಪ್ಪ, ಏನೇ ಆಗ್ಲಿ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಕಡೆ. ಕೂತ್ಕೋ ಅಮ್ಮ. ಏನಮ್ಮ ಇದು? ನಾವು ನಿನ್ನ ನೋಡೋದಕ್ಕೆ 10 ಮೈಲಿ ದೂರದಿಂದ ಬಂದಿದ್ದೀವಿ, ತಲೆ ಬಗ್ಗಿಸ್ಕೊಂಡು ಕೂತಿದ್ದೀಯಲ್ಲ, ತಲೆ ಎತ್ತಮ್ಮ. ಹುಡುಗಿ ಎಲ್ಲಿವರೆಗೂ ಓದಿದ್ದಾಳೆ? SSLC ಪಾಸ್ ಮಾಡಿದಾಳೆ. ಅಷ್ಟೊಂದು ಓದಿದಾಳ? ಹೌದು. ಸಂತೋಷ. ಎಲ್ಲಮ್ಮ ಇದನ್ನ ಹೇಳು ನೋಡೋಣ, ಅಮೆರಿಕಾನ ಯಾರು ಕಂಡು ಹಿಡಿದಿದ್ದು? ವಾಸ್ಕೋ ಡಿ ಗಾಮ. ಕರೆಕ್ಟ್. ಹುಡುಗಿ ತುಂಬಾ ಜಾಣೆ ಕಣೆ. ಏನು ಬುದ್ಧಿವಂತೆ ಜಾಣೆನೋ. ಅಮೆರಿಕ ಕಂಡು ಹಿಡಿದಿದ್ದು ಕೊಲಂಬಸ್ಸು, ಹುಡುಗಿ ಹೇಳಿದ್ದು ತಪ್ಪು ಕಣೋ. ಅಯ್ಯ, ಅಮೇರಿಕಾನ್ ಯಾರು ಕಂಡು ಹಿಡಿದ್ರೆ ನಮಗೇನಂತೆ? ನಮ್ಮ ಹುಡುಗನಿಗೆ ಒಂದು ಒಳ್ಳೆ ಸೊಸೆನ ಹುಡುಕಿದ್ವಿ, ಅದು ಪಾಯಿಂಟು. ಅದಕ್ಕೆ ಹೇಳೋದು, ಸ್ಕೂಲ್ ಮೇಸ್ಟ್ರನ್ನೆಲ್ಲ ಹುಡುಗಿರ್ ನೋಡೋದಕ್ಕೆ ಕರ್ಕೊಂಬರ್ಬಾರ್ದು ಅಂತ. ನಾವು ಹುಡುಗಿನ ಫೋಟೋಲ್ ನೋಡೋದು ಕೂಡ್ಲೆ ಒಪ್ಕೊಂಡ್ಬಿಟ್ವಿ. ಇನ್ 2 ದಿವಸಕ್ಕೆ ನಮ್ಮ ಹುಡುಗ ಬಂದ್ಬಿಡ್ತಾನೆ, ಕೂಡ್ಲೆ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ. ಆಗಬಹುದು. ನಾವಿನ್ ಬರ್ತೀವಿ. ಒಳ್ಳೆದು. ಅಮ್ಮ ಸ್ವಲ್ಪ ಬಾಯಲ್ಲಿ. ಅಮೇರಿಕಾ ಕಂಡು ಹಿಡಿದಿದ್ದು ವಾಸ್ಕೋ ಡಿ ಗಾಮ ಅಲ್ಲಮ್ಮ,
ಕೊಲಂಬಸ್. ನನ್ನ ಮಗ ಬಂದು ಕೇಳಿದ್ರೆ ಇದನ್ನೇ ಹೇಳು. ಇನ್ 2 ದಿನಕ್ಕೆ ನನ್ನ ಮಗ ಬಂದ್ಬಿಡ್ತಾನೆ. ಅವನ್ ಬರೋವರೆಗೂ ಅವನಿಗೆ ಫೋಟೋ ಇಟ್ಕೊಂಡಿರು. ನಾವಿನ್ ಬರ್ತೀವಿ. ಒಳ್ಳೆ ನಮಸ್ಕಾರ. ಹಾ, ಹಾ, ಹಾ.